ಮಹಾಮಳೆಗೆ ಮುಂಬೈ ಮಹಾನಗರವೇ ಮುಳುಗಿ ಹೋಗಿದೆ. ಒಂದೇ ದಿನದಲ್ಲಿ ಸುರಿದಿರೋದು 300 ಮಿಲಿಮೀಟರ್ ಮಳೆ. 300 ಮಿಲಿಮೀಟರ್ ಮಳೆ ಸುರಿದಿದೆ. ಅಲ್ಲಿ ವಾಣಿಜ್ಯ ನಗರಿಯಲ್ಲಿ ಎಲ್ಲಿ ನೋಡಿದ್ರೂ ನೀರಿನ ಹೊಳೆನೇ ಕಾಣಿಸ್ತಾ ಇದೆ. ರೈಲು, ವಿಮಾನ, ಸಾರಿಗೆ ಎಲ್ಲವುಗಳು ಕೂಡ ಅಸ್ತವ್ಯಸ್ತ ಆಗಿಬಿಟ್ಟಿದೆ. ಆ ಭಾಗದಲ್ಲಿ ಕಾರ್ಯಾಚರಣೆ ಸ್ಥಗಿತವಾಗಿದೆ. ಮುಂಬೈನಿಂದ 300ಕ್ಕಿಂತ ಹೆಚ್ಚಿನ ವಿಮಾನ ಹಾರಾಟ ವಿಳಂಬ ಆಗಿಬಿಟ್ಟಿದೆ. ಅಲ್ಲಿ ಮುಂಬೈನ ಜೀವನಾಡಿ ಲೋಕಲ್ ರೈಲುಗಳ ಸಂಚಾರವೇ ಸ್ಥಗಿತ ಆಗಿಬಿಟ್ಟಿದೆ. ಲೋಕಲ್ ರೈಲು ಸಂಚಾರ ಸ್ಥಗಿತ ಆಗೋದು ಬೇರೆ ಅಲ್ಲ, ಮುಂಬೈನ ಜನಜೀವನವೇ ಸ್ಥಗಿತ ಆಗೋದು ಬೇರೆ ಅಲ್ಲ. ಅಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೆಲಸಕ್ಕೆ ಬರಬೇಕು ಅಂದರೆ 100 ಕಿಲೋಮೀಟ್ರ್, 80 ಕಿಲೋಮೀಟ್ರ್, 120 ಕಿಲೋಮೀಟ್ರ್ ಅಲ್ಲ, ಈ ಟ್ರೈನ್ಗಳಲ್ಲೇ ಬರಬೇಕು. ಜನಕ್ಕೆ ಅದೇ ಆಧಾರ ಅಂತ ರೈಲುಗಳೇ ನಿಂತು ಹೋಗಿಬಿಟ್ರೆ ಕೆಲಸಕ್ಕೆ ಅವರು ಬರೋಕ್ಕಾಗಲ್ಲ, ಇಲ್ಲಿ ಕೆಲಸನೂ ನಡೆಯಲ್ಲ ಅಂತ. ಪ್ರವಾಹದಲ್ಲಿ ರೈಲು ಹಳಿಗಳೇ ಮುಳುಗಿ ಹೋಗಿಬಿಟ್ಟಿವೆ. ಹಾಗಾಗಿ ಅಲ್ಲಿನ ಜನಜೀವನವಂತೂ ಅಸ್ತವ್ಯಸ್ತ ಆಗಿಬಿಟ್ಟಿದೆ.